ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಫ್ಐಆರ್ ತಡೆಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಗೆ ಬಿಗ್ ರಿಲೀಫ್. ಸೂಲಿಬೆಲೆ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ತಡೆಗೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಕಲಬುರಗಿ ಕೋರ್ಟ್ನಿಂದ ಎಫ್ಐಆರ್ ತಡೆಯಾಜ್ಞೆಯ ಆದೇಶ ಹೊರಬಿದ್ದಿದೆ. ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ರಾಜೇಂದ್ರ ಬಾದಾಮಿಕರ್ ಅವರನ್ನ ಒಳಗೊಂಡ ಪೀಠದಿಂದ ಇದೀಗ ಆದೇಶ ಹೊರಬಿದ್ದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಅಪಮಾನ ಮಾಡುವಂತಹ ಪದವನ್ನು ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ ದೂರು ದಾಖಲಾಗಿತ್ತು. ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ ಅನ್ನೋ ಚರ್ಚೆ ಆಗ್ತಾ ಇತ್ತು. ಇದೀಗ ಕಲಬುರಗಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಎಫ್ಐಆರ್ ತಡೆಯನ್ನ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್. ಅಯೋಗ್ಯ ಎನ್ನುವ ಹೇಳಿಕೆ ಯಾವ ಜಾತಿಗೂ ಕೂಡ ಬರೋದಿಲ್ಲ. ಯಾರ ಜಾತಿ ನಿಂದನೆ ಆಗಿದೆ ಅವ್ರ ದೂರನ್ನ ನೀಡಿಲ್ಲ ಅಂತ ಹೇಳಿ ರಾಜಕೀಯ ಪಕ್ಷದ ಜಿಲ್ಲಾಧ್ಯಕ್ಷರು ದೂರು ನೀಡಿದ್ದಾರೆ. ನೀವು ಯಾವ ಉದ್ದೇಶ ಇಟ್ಕೊಂಡು ದೂರು ನೀಡಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಪ್ರಕರಣಕ್ಕೆ ತಡೆಯಾಜ್ಞೆ ನೀಡಲಾಗ್ತಿದೆ ಅಂತ ಹೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಕೋರ್ಟ್ನ ಪೀಠ ಆದೇಶವನ್ನ ಹೊರಡಿಸಿದೆ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವ ಬಿಗ್ ರಿಲೀಫ್ ಇದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿ ಅಪಮಾನ ಆಗುವಂತಹ ಪದವನ್ನ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆದಿದ್ದು. ತಡೆಯಾಜ್ಞೆ ಎಫ್ಐಆರ್ಗೆ ತಡೆಯಾಜ್ಞೆಯನ್ನ ನೀಡಬೇಕು ಅಂತ ಹೇಳಿ ಕೋರಲಾಗಿದ್ದ ಅರ್ಜಿಯ ವಿಚಾರಣೆ ಕಲಬುರಗಿಯ ಕೋರ್ಟ್ನಲ್ಲಿ ನಡೆದಿದೆ. ಇದೀಗ ತಡೆಯಾಜ್ಞೆ ಸಮ್ಮತಿಯನ್ನ ಸೂಚಿಸಿದೆ. ತಡೆಯಾಜ್ಞೆಗೆ ಎಫ್ಐಆರ್ ತಡೆಯಾಜ್ಞೆಗೆ ಕೋರ್ಟ್. ಅದರಲ್ಲೂ ಪ್ರಮುಖವಾಗಿ ಜಾತಿ ನಿಂದನೆ ಅನ್ನುವ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿತ್ತು. ಜಾತಿ ನಿಂದನೆ ಯಾರಿಗೆ ಆಗಿದೆ ಅನ್ನೋದು ಆ ವ್ಯಕ್ತಿ ದೂರನ್ನ ದಾಖಲು ಮಾಡಬೇಕಾಗಿತ್ತು. ಆದರೆ ದೂರು ದಾಖಲು ಮಾಡಿರೋರು ಆ ಜಾತಿಗೆ ಸಂಬಂಧಪಟ್ಟವರಲ್ಲ. ಜೊತೆಗೆ ರಾಜಕೀಯ ಉದ್ದೇಶ ಇರಬಹುದಾ ಇದರಲ್ಲಿ ಅನ್ನೋ ಅನುಮಾನ ಕೂಡ. ರಾಜಕೀಯ ಪಕ್ಷವೊಂದರ ಜಿಲ್ಲಾಧ್ಯಕ್ಷರು ದೂರನ್ನು ನೀಡಿದ್ದಾರೆ. ಅವರ ಉದ್ದೇಶ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಅನ್ನೋ ಕಾರಣವನ್ನ ನ್ಯಾಯಪೀಠ ಇಲ್ಲಿ ಉಲ್ಲೇಖ ಮಾಡಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿ ಪದಪ್ರಯೋಗ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನಕಾರಿ ಪದಪ್ರಯೋಗ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಎಫ್ಐಆರ್ ಕೂಡ ಆಗಿತ್ತು. ಎಫ್ಐಆರ್ನ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು. ಅವರ ಪರವಾದ ವಕೀಲರು ಅರುಣ್ ಶ್ಯಾಮ್ ವಾದ ಮಂಡನೆಯನ್ನ ಮಾಡಿದ್ರು ಕೂಡ. ಇದೀಗ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಲಭ್ಯವಾಗಿದೆ. ಎಫ್ಐಆರ್ ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಮಾನ್ಯಗೊಳಿಸಿದೆ ಏಕಸದಸ್ಯ ಪೀಠ. ಆ ಮೂಲಕ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬಿಗ್ ರಿಲೀಫ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾದಂತಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಕಲಬುರಗಿ ಕೋರ್ಟ್ನಿಂದ ಮಹತ್ವದ ಆದೇಶ, ಚಕ್ರವರ್ತಿ ಸೂಲಿಬೆಲೆ ಅವರ ಪಾಲಿಗೆ ಬಿಗ್ ರಿಲೀಫ್ ಕೂಡ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ವಾಗ್ಮಿ ಚಿಂತಕರು ಅಂತೇಳಿ ಕರೆಸಿಕೊಳ್ಳುವಂಥ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರಗಿ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಏನು ರಾಯಚೂರಿನ ಒಂದು ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಅಪಮಾನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೂಲಿಬೆಲೆ ಚಕ್ರವರ್ತಿ ವಿರುದ್ಧ ಒಂದು ಎಫ್ಐಆರ್ ರಾಯಚೂರಿನ ಶಿವರಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುತ್ತೆ. ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಸೂಲಿಬೆಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅವರನ್ನು ಹುಡುಕ್ತಾ ಇರ್ತಾರೆ.
ಕಳೆದ 3-4 ದಿನಗಳಿಂದಲೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರ ಬಂಧನಕ್ಕೆ ಏನು ರಾಯಚೂರು ಪೊಲೀಸರು ಬೆನ್ನು ಬಿದ್ದು ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಕೂಡ ಏನು ಆ ಸೂಲಿಬೆಲೆ ಅವ್ರನ್ನ ಹುಡುಕ್ತಾ ಇರ್ತಾರೆ. ಈ ಮಧ್ಯೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಲಿಬೆಲೆ ಚಕ್ರವರ್ತಿ ಅವರು FIR ಕ್ವಾಶ್ಗೆ ಹಾಕೊಂಡಿರುವಂಥದ್ದು. FIR ರದ್ದು ಮಾಡಬೇಕು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಿದ್ರು. ಜೊತೆಗೆ ರಾಯಚೂರಿನ ಏನು ಸ್ಥಳೀಯ ನ್ಯಾಯಾಲಯದಲ್ಲೂ ಕೂಡ ಜಾಮೀನು ಅರ್ಜಿಯನ್ನು ವಿಚಾರಣೆಗೆ ಹಾಕಿದ್ರು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಲಬುರಗಿ ಹೈಕೋರ್ಟ್ನಲ್ಲಿ FIR ಕ್ವಾಶ್ಗೆ ಮತ್ತು ತಡೆಯಾಜ್ಞೆಗೆ ಸಂಬಂಧಪಟ್ಟಂತೆ ಏನು ಕಲಬುರಗಿಯ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡು ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ಇದೀಗ ನ್ಯಾಯಮೂರ್ತಿಗಳು ಈ ಪ್ರಕರಣಕ್ಕೆ FIRಗೆ ತನಿಖೆಗೆ ತಡೆಯಾಜ್ಞೆಯನ್ನು ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಕ್ಲಿಯರ್ ಕಟ್ಟಾಗಿ ಇಲ್ಲಿ ನ್ಯಾಯಮೂರ್ತಿಗಳು ಮೆನ್ಷನ್ ಮಾಡಿರುವಂಥದ್ದು ಅಯೋಗ್ಯ ಅನ್ನುವಂಥ ಪದ ಯಾವ ಜಾತಿಗೂ ಸೇರಿದ್ದಲ್ಲ. ಜೊತೆಗೆ ಜಾತಿ ನಿಂದನೆ ಆಗಿದೆ ಅನ್ನುವಂಥದ್ದಕ್ಕೆ ಯಾರಿಗೆ ಜಾತಿ ನಿಂದನೆ ಆಗಿದೆ ಅವರು ದೂರು ಕೊಟ್ಟಿಲ್ಲ. ಇದು ಒಂದು ಪೊಲಿಟಿಕಲ್ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ಉದ್ದೇಶ ಏನಿದೆ ಅನ್ನೋದು ಕೂಡ ಮತ್ತೆ ಮಾತನಾಡ್ತೀನಿ. ಖುದ್ದು ಚಕ್ರವರ್ತಿ ಸೂಲಿಬೆಲೆ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಕೋರ್ಟ್ನಿಂದ ನಿಮಗೆ ಬಿಗ್ ರಿಲೀಫ್. ತಾವು ಕೋರಿದಂತೆ FIR ತಡೆಯಾಜ್ಞೆಗೆ ಸಮ್ಮತಿಯನ್ನ ಸೂಚಿಸದೆ ಕೋರ್ಟ್. ನಿಮ್ಮ ಮೊದಲ ಪ್ರತಿಕ್ರಿಯೆ? ಒಂದು ಬಹಳ ಖುಷಿಯಾಗಿದೆ, ನ್ಯಾಯ ಯಾವತ್ತಿದ್ರೂ ಗೆಲ್ಲತ್ತೆ ಅಂತ. ಇರುವ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿರುವಂತ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರ ಮೂಲಕ ಕೊಟ್ಟಿರುವಂತ ಇದು ಏನು FIR ಏನ್ ದಾಖಲೆ ಮಾಡಿದ್ದಿದೆ ಅದು ಪಕ್ಕ ದುರುದ್ದೇಶ ಪೂರಿತವಾಗಿತ್ತು ಅಂತ ಎಂಥವನಿಗೂ ಗೊತ್ತಾಗುತ್ತೆ. ಅವರ ಉದ್ದೇಶ ಇದ್ದಿದೆ, ಅವರ ಇಂಟೆನ್ಷನ್ ಇದ್ದಿದೆ ಪಕ್ಕ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇರುವಂತ ಅಥವಾ ನರೇಂದ್ರ ಮೋದಿ ಅವರ ಪರವಾಗಿರುವಂತ ನಮ್ಮ ಬಾಯಿನ ಮುಚ್ಚಿಸ್ಬೇಕು ಅಂತ. ಆ ಕಾರಣಕ್ಕೆ ಅವರು ದಲಿತರ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದು ಅತ್ಯಂತ ದುರದೃಷ್ಟಕರ ಅಂತ ನನಗನ್ಸುತ್ತೆ. ಈ ದೇಶದಲ್ಲಿ ದಲಿತರ ಮೇಲೆ ಆಗ್ತಾ ಇರುವಂತ ಶೋಷಣೆ ಇವುಗಳನ್ನೆಲ್ಲ ತಡಿಬೇಕು ಅನ್ನುವಂತ ಪ್ರಯತ್ನಕ್ಕಿರುವಂತ ಕಾನೂನನ್ನ ಮಂತ್ರಿಗಿರಿಯನ್ನ ಹೊಂದಿರುವಂತ ಅನೇಕ ಬಾರಿ ಸಂಸದರಾಗಿರುವಂತ ಈಗ ಸರ್ಕಾರದಲ್ಲಿ ಪ್ರಭಾವಿಯಾಗಿರುವಂತ ವ್ಯಕ್ತಿಯೊಬ್ರು ಅದೇ ಟ್ರಂಪ್ ಕಾರ್ಡ್ ಅನ್ನು ಬಳಸ್ಕೊಳ್ಳೋದಿದೆಯಲ್ಲ, ಬಹಳ ದುರಂತಕಾರಿಯಾಗಿತ್ತು. ಹೀಗಾಗಿ ಕೋರ್ಟ್ಗೆ ಈ ವಿಚಾರವನ್ನು ಮುಂದಿಟ್ಟಾಗ ಕೋರ್ಟ್ ಛೀಮಾರಿ ಹಾಕಿದೆ ಅವರಿಗೆ. ಅಯೋಗ್ಯ ಅನ್ನೋದೊಂದು ಜಾತಿನ, ಈ ಜಾತಿಗೆ ಸೇರಿದವರ ನೀವು, ಇದನ್ನ ಹೆಂಗ್ ಹಾಕಿದ್ರಿ ನೀವು ಅಂತ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕಿರೋದು. ಇವತ್ತು ಅವ್ರಿಗೊಂದು ಎಚ್ಚರಿಕೆ ಆಗಬೇಕು ಅಂತಂದ್ರೆ ಈ ತರದ ಕಾನೂನುಗಳನ್ನ ತಮಗೆ ಬೇಕಾದಂತೆ ಬಳಸ್ಕೊಳ್ಳೋದ್ರ ಮೂಲಕ ಒಂದು ಇಡೀ ಸಮುದಾಯಕ್ಕೆ ಅವಮಾನ ಮಾಡುವಂತ ಪ್ರಯತ್ನ ಇದೆಯಲ್ಲ, ಸಣ್ಣ ಪುಟ್ಟದವ್ರು ಯಾರೋ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಒಪ್ಕೊಳ್ಬಹುದು. ಆದ್ರೆ ಈ ತರದ ಸ್ಥಾನದಲ್ಲಿ ಇದ್ದುಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇವತ್ತು ಕೋರ್ಟ್ ಏನ್ ಛೀಮಾರಿ ಹಾಕಿದೆ, ನನಗದು ಬಹಳ ಸಂತೋಷವಾಗಿದೆ. ಮತ್ತು ಪ್ರಿಯಾಂಕ್ ಖರ್ಗೆಗೆ ಇದೊಂಥರ ಮುಖಭಂಗ ಅಂತ ನನಗನ್ಸುತ್ತೆ. ಇಡೀ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರು ಕರೆದು ಇವತ್ತೊಂದು ಛೀಮಾರಿ ಹಾಕಬೇಕಾಗಿದೆ ಅವರಿಗೆ. ಇಲ್ಲದೆ ಹೋದ್ರೆ ಇದು ಅತ್ಯಂತ ಕೆಟ್ಟದ್ದಾಗಿರುವಂತ ಒಂದು ಆರ್ಡರ್ ಅನ್ನ ಅವರು ಮುಂದಕ್ಕಿಟ್ಟಂತ ಆಗತ್ತೆ ಅಂತ ನನಗನ್ಸುತ್ತೆ. ರೈಟ್. ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬ್ಯಾಟರಿ ಚಾಲಿತ ವಾಹನಕ್ಕೆ ಬಾಲಕ ಸಿಲುಕಾಕೊಂಡಿದ್ದಾನೆ. ಕಳೆದ 2 ದಿನಗಳ ಹಿಂದೆ ನಡೆದಿದ್ದ ಅಪಘಾತ ತಡವಾಗಿ ಬೆಳಕಿಗೆ ಬಂದಿದೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಝೂನಲ್ಲಿ ರಸ್ತೆ ಬದಿ ತಾಯಿ ಜೊತೆ ನಿಂತಿದ್ದ ಬಾಲಕ ಆಕಸ್ಮಿಕವಾಗಿ ಬ್ಯಾಟರಿ ಚಾಲಿತ ವಾಹನಕ್ಕೆ ಸಿಲುಕಾಕೊಂಡಿದ್ದಾನೆ. ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸದೆ ಅಕ್ರಮವಾಗಿ ಸಿಗರೇಟ್ ಮಾರಾಟ ಮಾಡ್ತಾ ಇದ್ದ ಕೇರಳ ಮೂಲದ ಶೋಯೇಬ್ನನ್ನ ಬಂಧಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 3 ಕೋಟಿಗೂ ಅಧಿಕ ಮೌಲ್ಯದ ನಿಷೇಧಿತ ಸಿಗರೇಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ವೇಳೆ ವ್ಯಕ್ತಿಯೊಬ್ಬ ಉದ್ದಟತನ ಮೆರೆದಿದ್ದಾನೆ. ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಪ್ರಯಾಣಿಕ ಹುಚ್ಚಾಟ ಮಾಡಿದ್ದಾನೆ. ಉದ್ದಟತನ ತೋರಿದ ಸಜ್ಜುಕುಮಾರ್ ಎಂಬಾತನನ್ನ ಏರ್ಪೋರ್ಟ್ ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆಗೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ಇವತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. 250 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಒಪ್ಪಿಗೆ ನೀಡಿತ್ತು. ಆದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡದೇ ಇರೋದನ್ನ ಖಂಡಿಸಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಸುಂಕದಕಟ್ಟೆಯಿಂದ ಕೆಂಗೇರಿ ಮಾರ್ಗದಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ 3ರಿಂದ 4 ಕಾರ್ ಹಾಗೆ ಲಾರಿಗಳಿಗೆ ಹಾನಿಯಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ.